ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಮ್ಮ ಮಾತಾಡಿದೆಲ್ಲ ಆಯ್ತಾ? ನೀನ್ ಇಲ್ಲೇ ನಿಂತಿದ್ಯಾ, ಕೆಳಗೆ ಹೋಗ್ಲಿಲ್ವಾ? ನಾನ್ ಕೆಳಗಡೆ ಹೋಗೋದೆಲ್ಲ ಇರ್ಲಿ, ಎಲ್ಲಿಗೆ ಹೋಗ್ತಿದಾರಂತೆ ನಿಮ್ ಬಾವ? ನನಗ್ ಗೊತ್ತಿಲ್ಲ. ನಿನಗ್ ತಿಳ್ಕೊಬೇಕನ್ನೋ ಆಸಕ್ತಿ ಇದ್ರೆ ಅವ್ರನ್ನ ಫಾಲೋ ಮಾಡು. ನಿನಗ್ ಫಾಲೋ ಮಾಡೋದು, ಇಣಕ್ ನೋಡೋದು ಇದ್ರಲ್ಲೆಲ್ಲ ಒಂಥರ ಖುಷಿ ಸಿಗುತ್ತಲ್ವಾ? ಹುಟ್ಟುಗುಣ ಸುಟ್ರು ಹೋಗೋದಿಲ್ಲ. ಹೋಗ್ ನೋಡೆ. ಏನೋ ನಾಗರಾಜ, ಮಂದಾರನ್ನ ಬಲವಂತ ಮಾಡಿ ಕರೆಯೋದ್ ಬಿಟ್ಬಿಟ್ಟು ಫೋನ್ನ ಪಟ್ಟಂತ ಇಟ್ಬಿಟ್ಗೆಲ್ಲ. ಅಮ್ಮ, ಮಂದಾರನ ಪಕ್ಕದಲ್ಲಿ ಮಂಜರಿನೋ ವಾಸಂತಿನೋ ಇದಿರ್ಬೇಕು ಅನ್ಸುತ್ತೆ. ಅದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನನ್ನ ಕೆಲಸ ಇದೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ನಾನು ಅದನ್ನ ಅರ್ಥ ಮಾಡ್ಕೊಂಡು ಫೋನ್ ಇಟ್ಬಿಟ್ಟೆ. ಅಪ್ಪ ತಗೊಳ್ಳಿ, ಈ ತಿಂಗಳು ಮನೆ ಖರ್ಚು. ಯಾಕೆ ಲೆಕ್ಕ ಹಾಕಲ್ವಾ? ಎಣಿಸೋದಕ್ಕೆ ಏನಿದೆಯೋ, ಪ್ರತಿ ತಿಂಗಳು ಕೊಡೋ ಥರ ಕೊಡ್ತಾ ಇದೆಯಾ ಅಲ್ವಾ? ಇಲ್ಲ, ಈ ಸರಿ 10,000 ಕಮ್ಮಿ ಇದೆ. ಅದಕ್ಕೆ ಈ ಸರಿ ಸ್ವಲ್ಪ ಮನೆ ಖರ್ಚನ್ನ ಕಮ್ಮಿ ಮಾಡಿ. ಶ್ರೀಮಂತು, ತಪ್ಪು ತಿಳ್ಕೊಬೇಡ. ನೀನು ಪ್ರತಿ ತಿಂಗಳು ಕೊಡ್ತಾ ಇರೋ ದುಡ್ಡೇ ಸಾಕಾಗ್ತಾ ಇಲ್ಲ. ಅದರಲ್ಲಿ 10,000 ಕಮ್ಮಿ ಕೊಟ್ರೆ ನಾನು ಏನು ಮಾಡಲಿ? ಹೇಗೆ ಮ್ಯಾನೇಜ್ ಮಾಡಲಿ? ನಾನೇನು ಮಾಡ್ಲಪ್ಪ, ಹೆಣ್ಣೊಡಕ್ಕೆ ಹೋಗಿದ್ದಕ್ಕೆ ಬಾಡಿಗೆ ಕಾರು, ಆ ಜ್ಯೋತಿಷಿ ಕೊಟ್ಟಿದ್ದ ದಂಡ, ಹೀಗೆ ಸಿಕ್ಕಾಪಟ್ಟೆ ಖರ್ಚಿದೆ. ಈ ತಿಂಗಳು ಬಜೆಟ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಶ್ರೀಮಂತ, ಹುಡುಗಿ ನೋಡೋದಕ್ಕೆ ಬಾಡಿಗೆ ಕಾರಲ್ಲಿ ಹೋಗಿದ್ವಿ, ಖರ್ಚಾಯ್ತು ನಿಜ. ಆದ್ರೆ ಅದೇನೋ ಜ್ಯೋತಿಷಿ ಹತ್ರ ದಂಡ ಕಟ್ದೆ ಅಂದ್ಯಲ್ಲ, ಅದೇನು? ಅಯ್ಯೋಲಿ, ನೀನೇ ಹೋಗ್ಬಿಟ್ಟಲ್ಲ ಶ್ರೀಮಂತ. ಅಣ್ಣ, ಅಜ್ಜಿ ಏನೋ ಕೇಳ್ತಿದಾರಲ್ವಾ? ಹೇಳೋ ಶ್ರೀಮಂತು, ಏನು ವಿಷಯ? ಏನಿಲ್ಲ, ಏನು ಹೇಳಲಿ? ಏನೂ ಇಲ್ಲ, ಎಲ್ಲ ನಿಮ್ಮ ತಮ್ಮನ ಮಗಳಿಂದನೇ ಆಗಿದ್ದು. ಅವಳೋಗಿ ನನ್ನ ಮದುವೆಗೆ ಹುಡುಗಿ ಹತ್ರ ಏನೋ ಹೇಳಿದ್ದಕ್ಕೆ ಅವಳು ನನ್ನ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ನನಗೆ ಯಾವುದೋ ದೋಷ ಇರಬೇಕಂತ ಜ್ಯೋತಿಷಿ ಹತ್ರ ಹೋಗಿದ್ದೆ. ಅವರು ಪರಿಹಾರ ಪೂಜೆ ಮಾಡ್ಬೇಕಂತೇಳಿ ಒಂದಿಷ್ಟು ದುಡ್ಡು ಕಿತ್ಕೊಂಡ್ರು. ಅದಕ್ಕೆ ಫ್ಯಾಮಿಲಿ ಬಜೆಟಲ್ಲಿ ಕಡಿಮೆ ಮಾಡಬೇಕಾಯ್ತು. ಶ್ರೀಮಂತು, ನಾಗರಾಜು, ಇದನ್ನ ಸುಮ್ಮನೆ ಹೀಗೆ ಎಳಿತಾ ಕೂತ್ಕೋಬೇಡ. ಶ್ರೀಮಂತು, ನಿನಗೆ ತೊಂದರೆ ಇದ್ರೆ ಈ ದುಡ್ಡನ್ನು ನೀನೇ ಇಟ್ಕೊಳ್ಳೋ. ಹೂವಪ್ಪ, ಬೇಕಿತ್ತು ಕೊಡಿ. ಏನೋ ಶ್ರೀಮಂತು, ನೀನು ಏನೋ ಬಾಯಿ ಮಾತು ಹೇಳಿದ್ರೆ ಕೊಡಿ ಅಂತ ಹೇಳ್ತಾ ಇದೆಯಲ್ಲ. ನಾನಿಷ್ಟೇ ದುಡ್ಡಲ್ಲಿ ಇಡೀ ತಿಂಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಒದ್ದಾಡ್ತಾ ಇದ್ದೀನಿ. ನೀವು ಹೇಗಾದ್ರೂ ಮ್ಯಾನೇಜ್ ಮಾಡಿ, ಸದ್ಯಕ್ಕೆ ಈಗ ನನ್ನ ಬಿಟ್ಬಿಡಿ, ನಾನು ಹೊರಡಬೇಕು. ಅಣ್ಣ, ಟಿಫಿನ್ ಬಾಕ್ಸ್ ರೆಡಿ ಇದೆ, ತಗೋ. ಅಜ್ಜಿ, ಚೂರು ಆಚೆ ಬನ್ನಿ, ಮಾತಾಡಬೇಕು. ನೀವು ಮಾತ್ರ ಬನ್ನಿ, ಅರ್ಥ ಆಯ್ತಾ? ಹಾಂ, ಬನ್ನಿ. ಅಜ್ಜಿ, ಅಣ್ಣ ಕರ್ದು ಹೋದ ಅಂತ ನಡಕ್ತಾ ಇದ್ಯಾ? ಬಾಡಿ ಫುಲ್ಲು ಶೇಕ್ ಆಗ್ತಾ ಇದೆ. ಅಯ್ಯೋ, ಯಾಕದ ಅಂತಾನೆ ಗೊತ್ತಾಗ್ತಿಲ್ವೇ. ಅಯ್ಯೋ ಅಮ್ಮ, ಮೊದಲು ಹೋಗಮ್ಮ, ಆಮೇಲೆ ಅದಕ್ಕೂ ಕಿರ್ಚಾಡ್ತಾನೆ. ಅಯ್ಯೋ, ಏನ್ ಗ್ರಾಚಾರ ಕಾದಿದ್ಯೋ ಏನೋ. ಅಯ್ಯೋ ಹೋಗಜ್ಜಿ.
ಆ, ಆ. ಯಾಕಜ್ಜಿ ನಡ್ತಾ ಇದ್ದೀರಾ? ಜ್ವರನ? ಏನು ಹೇಳಕ್ ಬಂದೆ, ಚಳಿ ಏನ್ ಮಾಡೋದು? ಏನಜ್ಜಿ? ಏನು ಇಲ್ಲ ಕಣೋ, ಏನಿಲ್ಲ. ಸರಿ, ನನಗೆ ಹೆಣ್ಣು ನೋಡ್ಬೇಕಂತ ಡಿಸೈಡ್ ಮಾಡಿದ್ರಲ್ಲ, ನೋಡಿ ಆಯ್ತು. ಏನಂದೆ? ನಿಜವಾಗ್ಲೂನಾ? ನಿಜವಾಗ್ಲೂ ನೋಡ್ಲೇನೋ? 100%? ನೋಡಿ ಅಷ್ಟೇ, ಆದ್ರೆ ಒಪ್ಕೊಳ್ಳೋದು ಬಿಡೋದು ನನಗೆ ಬಿಟ್ಟಿದ್ದು. ನಂದು ಅಂತ ಒಂದಿಷ್ಟು ಕಂಡೀಷನ್ ಇದೆ, ಅದು ಹುಡುಗಿ ಒಪ್ಕೊಂಡ್ರೆ ನನಗೆ ಹುಡುಗಿ ಓಕೆ. ಏನ್ ಕಂಡೀಷನ್ನು? ಅದು ನಿಮಗೆ ಬೇಡ, ನೀವು ಹುಡುಗಿ ನೋಡಿ ಅಷ್ಟೇ. ಬರ್ತೀನಿ. ಜಿಂಚಕ್ಕವು ಈ ಖುಷಿನ ಅವ್ರಿಗೆಲ್ಲ ತೋರಿಸ್ಕೊಡ್ಬಾರ್ದು, ಅವ್ರಿಗೆಲ್ಲ ಸರ್ಪ್ರೈಸ್ ಇರಬೇಕು. ಯಾಕಜ್ಜಿ, ಅಣ್ಣ ಏನಾದ್ರೂ ಬೈದ್ನಾ? ಏನಂತ ಬೈದ್ನಮ್ಮ? ಅಪ್ಪ, ಅಣ್ಣ ಅಜ್ಜಿಗೆ ಗುದ್ದಿರ್ಬೇಕು. ಅಜ್ಜಿ ಮುಖ ನೋಡು, ಒಳ್ಳೆ ಪಚಡಿ ತರ ಆಗಿದೆ. ಅಮ್ಮ, ಅವ್ನು ಏನೇ ಬೈದಿದ್ರು ಬೇಜಾರು ಮಾಡ್ಕೋಬೇಡಮ್ಮ. ನೀನೇ ಹೇಳ್ತಿದ್ದಿಲ್ಲಮ್ಮ, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಈಗ್ಲೂ ಹೇಳ್ತಾ ಇದೀನಿ ಕಣೋ, ಧೈರ್ಯಂ ಸರ್ವತ್ರ ಸಾಧನಂ. ಜಿಂಗಿ ಚಕ. ಅಮ್ಮ, ಏನಾಯ್ತು ಅಂತ ಮೊದಲು ಹೇಳಮ್ಮ. ನನ್ ಮೊಮ್ಮಗ ನನಗೆ ಹೆಣ್ಣೊಡಕ್ಕೆ ಹೇಳಿದಾನೆ ಕಣೋ. ಭಾಮ ನಿಂತ್ಕೋ.